ಸಿನಿಮಾ ಮೇಯರ್ ಬೆಲ್ವೆದರ್ಳ ಸೀಕ್ರೆಟ್ ಪ್ಲಾನ್ನ ನಿಕ್ ಮತ್ತೆ ಜುಡಿ ಬಯಲು ಮಾಡೋದ್ರಿಂದ ಶುರುವಾಗುತ್ತೆ. ಇದ್ರಿಂದ ಅವಳು ಅರೆಸ್ಟ್ ಆಗ್ತಾಳೆ. ಇವರ ಈ ಸಾಹಸ ಇಡೀ ಸಿಟಿಯಲ್ಲೇ ಹೆಡ್ಲೈನ್ ನ್ಯೂಸ್ ಆಗುತ್ತೆ. ಮತ್ತೆ ಬೆಲ್ವೆದರ್ ತಪ್ಪು ಮಾಡಿದ್ದಾಳೆ ಅಂತ ಸಾಬೀತಾಗುತ್ತೆ. ಜೂಟೋಪಿಯಾದಲ್ಲಿ ಜೂಡಿ ಮತ್ತೆ ನಿಕ್ನ ಹೀರೋಗಳ ತರ ಸಂಭ್ರಮಿಸ್ತಾರೆ. ಹಾಗೆ ನಿಕ್ ಪೊಲೀಸ್ ಫೋರ್ಸ್ಗೆ ಸೇರ್ಕೊಳ್ತಾನೆ. ಹೊಸ ಮೇಯರ್ ಪ್ಯಾಟ್ರಿಕ್ ಜೂಟೋಪಿಯಾದ ವೆದರ್ ವಾಲ್ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಹೆಮ್ಮೆಯಿಂದ ಅನೌನ್ಸ್ ಮಾಡ್ತಾನೆ. ಇದರಿಂದ ಪ್ರತಿಯೊಂದು ಪ್ರಾಣಿಯೂ ತಮಗೆ ಇಷ್ಟವಾದ ವಾತಾವರಣದಲ್ಲೇ ಇರಬಹುದು. ಚೀಫ್ ಬೋಗೋ ಪೊಲೀಸರಿಗೆ ಒಬ್ಬ ಸ್ಮಗ್ಲರ್ ಬಗ್ಗೆ ಹೇಳ್ತಾನೆ. ಈ ಕೇಸ್ನ ಸೀನಿಯರ್ ಆಫೀಸರ್ಸ್ಗೆ ಕೊಟ್ಟು ಜೂಡಿ ಮತ್ತೆ ನಿಕ್ಗೆ ನೀವಿನ್ನೂ ಹೊಸಬರು, ಸುಮ್ಮನೆ ನೋಡಿ ಕಲ್ತುಕೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಇವರಿಬ್ಬರು ಕದ್ದು ಮುಚ್ಚಿ ಮಗು ಇರೋ ದಂಪತಿ ತರ ಮಿಷನ್ ಸೈಟ್ಗೆ ಹೋಗ್ತಾರೆ. ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿದ್ದ ಸ್ಮಗ್ಲರ್ ಅವರನ್ನ ತಡೆದು ವಾಪಸ್ ಕಳಿಸೋಕೆ ನೋಡ್ತಾನೆ. ಆದ್ರೆ ನಿಕ್ ಇವತ್ತು ನನ್ನ ಮಗನ್ ಬರ್ಡೇ ಅಂತ ಹೇಳಿ ನೆನಪಿಗೋಸ್ಕರ ಯಾವುದಾದ್ರೂ ವಸ್ತು ಮೇಲೆ ಆಟೋಗ್ರಾಫ್ ಹಾಕಿ ಕೊಡಿ ಅಂತ ಸ್ನೂಡ್ಲಿಗೆ ಕೇಳ್ತಾನೆ. ಅವನು ಅದ್ರಲ್ಲೇ ಬಿಸಿ ಇದ್ದಾಗ ಜೂಡಿ ಕಂಟೇನರ್ ಓಪನ್ ಮಾಡ್ತಾಳೆ. ಆದ್ರೆ ದಿಢೀರ್ ಅಂತ ರೇಡಿಯೋದಲ್ಲಿ ಚೀಫ್ ಬೋಗೋ ಧ್ವನಿ ಕೇಳಿಸಿ ಇವರು ಸಿಕ್ಕಿಬೀಳ್ತಾರೆ. ಸ್ಮಗ್ಲರ್ ಪ್ಯಾನ್ ಆಗಿ ವ್ಯಾನ್ನಲ್ಲಿ ಸ್ಪೀಡಾಗಿ ಓಡಿ ಹೋಗ್ತಾನೆ. ಜೂಡಿ ಮತ್ತೆ ನಿಕ್ ಒಬ್ಬ ಹಂದಿಯ ಕಾರ್ ತಗೊಂಡು ಅವನನ್ನ ಚೇಸ್ ಮಾಡ್ತಾರೆ. ಇವರ ಜೊತೆ ಉಳಿದ ಪೊಲೀಸರು ಸೇರ್ಕೊಳ್ತಾರೆ. ಇಡೀ ಸಿಟಿ ತನ್ನ 100ನೇ ವರ್ಷದ ಆಚರಣೆಗೆ ರೆಡಿಯಾಗ್ತಿರುತ್ತೆ. ಪೊಲೀಸರು ದಾರಿಯಲ್ಲಿ ಬೈಕ್ ಟ್ರಿಪ್ಸ್ ಹಾಕ್ತಾರೆ. ಆದ್ರೆ ಸ್ಮಗ್ಲರ್ ಕಂಬಕ್ಕೆ ಗುದ್ದಿ ಆಕ್ಸಿಡೆಂಟ್ ಮಾಡ್ಕೊಳ್ತಾನೆ. ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆದ್ರೆ ವ್ಯಾನ್ ಮಾತ್ರ ಪರೇಡ್ ಕಡೆ ಓಡ್ತಾನೇ ಇರುತ್ತೆ. ಜೂಡಿ ಮೂವ್ ಆಗ್ತಿದ್ದ ವ್ಯಾನ್ಗೆ ಹಾರಿ ಜನಗಳ ಮೇಲೆ ಗುದ್ದೋಕ್ಕಿಂತ ಮುಂಚೆಯೇ ಅದನ್ನ ನಿಲ್ಲಿಸ್ತಾಳೆ. ಆ ವ್ಯಾನ್ ಹೊಸದಾಗಿ ಅನಾವರಣಗೊಂಡಿದ್ದ ಪ್ರತಿಮೆಗೆ ಗುದ್ದುತ್ತೆ. ಆಮೇಲೆ ಜೂಡಿ ಒಂದು ಹಾವು ಓಡಿ ಹೋಗೋದನ್ನ ನೋಡ್ತಾಳೆ. ಹಾಗೆ ನೆಲದ ಮೇಲೆ ಹಾವಿನ ಚರ್ಮದ ಪೀಸ್ ಇರೋದನ್ನ ಕಂಡುಹಿಡಿತಾಳೆ. ಆಮೇಲೆ ಜೂಡಿ ಒಂದಾನೊಂದು ಕಾಲದಲ್ಲಿ ಜೂಟೋಪಿಯಾದಲ್ಲಿ ಹಾವುಗಳು ಇರ್ತಿದ್ವು, ಆದ್ರೆ 100 ವರ್ಷಗಳ ಹಿಂದೆ ಅವುಗಳನ್ನ ಬ್ಯಾನ್ ಮಾಡಲಾಯ್ತು ಅಂತ ಇರೋ ಒಂದು ವಿಡಿಯೋ ನೋಡ್ತಾಳೆ. ಇಷ್ಟೆಲ್ಲ ಗೊಂದಲ ಆಗಿದ್ದಕ್ಕೆ ಚೀಫ್ ಬೋಗೋಗೆ ಫುಲ್ ಕೋಪ ಬಂದು ಜೂಡಿ ಮತ್ತೆ ನಿಕ್ನ ತರಾಟೆಗೆ ತಗೊಳ್ತಾನೆ. ಅವರಿಗೆ ಹಾವಿನ ಸ್ಕೇಲ್ ತೋರಿಸ್ತಾನೆ. ಇವ್ರು ಏನಾದ್ರೂ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆಯೇ ಇಡೀ ಟೀಮ್ಗೆ ಬೈದು ಬಿಡ್ತಾನೆ. ಮುಂದಿನ ಅಸೈನ್ಮೆಂಟ್ನಲ್ಲಿ ಫೇಲಾದ್ರೆ ಇಬ್ರನ್ನೂ ಬೇರೆ ಬೇರೆ ಮಾಡ್ತೀನಿ ಅಂತ ವಾರ್ನ್ ಮಾಡ್ತಾನೆ. ಆ ರಾತ್ರಿ ಜೂಡಿ ನ್ಯೂಸ್ನಲ್ಲಿ ಹಳೆಯ ಲಿಂಕ್ಸ್ಲಿ ಜರ್ನಲ್ ಬಗ್ಗೆ ರಿಪೋರ್ಟ್ ನೋಡ್ತಾಳೆ. ಅದು ಹಿಂದೆ ಹಾವಿನ ಅಟ್ಯಾಕ್ ಆದ್ಮೇಲೆ ಮತ್ತೆ ಸಿಕ್ಕಿರುತ್ತೆ. ನ್ಯೂಸ್ನಲ್ಲಿ ತೋರಿಸಿದ ವ್ಯಾನ್ ತಾನು ಮುಂಚೆ ನೋಡಿದ ವ್ಯಾನ್ಗೆ ಮ್ಯಾಚ್ ಆಗೋದನ್ನ ಅವಳು ಗಮನಿಸ್ತಾಳೆ. ಕ್ಯೂರಿಯಸ್ ಆಗಿ ಅವಳು ತನ್ನ ಹತ್ರ ಇದ್ದ ಎವಿಡೆನ್ಸ್ ಮತ್ತೆ ಚೆಕ್ ಮಾಡಿ ಆ 100ನೇ ವರ್ಷದ ಇವೆಂಟ್ಗೆ ಲಿಂಕ್ ಇರೋ ಪಾಂಪ್ಲೆಟ್ ಕಂಡುಹಿಡಿತಾಳೆ. ಆನ್ಲೈನ್ನಲ್ಲಿ ಹುಡುಕಿದಾಗ ಹಿಂದೆ ಒಂದು ಹಾವು ಈ ಜರ್ನಲ್ ಕದಿಯೋಕೆ ಟ್ರೈ ಮಾಡಿತ್ತು, ಮತ್ತೆ ಇನ್ನೊಮ್ಮೆ ಹಾವು ಇದಕ್ಕೋಸ್ಕರ ವಾಪಸ್ ಬರಬಹುದು ಅಂತ ಇರೋ ವಿಡಿಯೋ ಸಿಗುತ್ತೆ. ಜೂಡಿನಿಗೆ ಕಾಲ್ ಮಾಡಿ ತನ್ನ ಥಿಯರಿ ಹೇಳ್ತಾಳೆ. ಆದ್ರೆ ಅವನು ನಂಬಲ್ಲ. ಅವಳು ಅವನನ್ನ ಮೀಟ್ ಆಗೋಕೆ ಹೋಗಿ ನಾವು ಈ ಕೇಸ್ ಸಾಲ್ವ್ ಮಾಡಿ ನಮ್ಮ ಹೆಸರು ಕ್ಲಿಯರ್ ಮಾಡ್ಕೋಬಹುದು ಅಂತ ಪಟ್ಟು ಹಿಡಿತಾಳೆ. ಕೊನೆಗೆ ನಿಕ್ ಒಪ್ಕೊಳ್ತಾನೆ. ಸಿಟಿ ತನ್ನ 100ನೇ ವರ್ಷದ ಆಚರಣೆಯಲ್ಲಿದ್ದಾಗ ಮತ್ತೆ ಸೆಲೆಬ್ರಿಟಿಗಳು ಪಾರ್ಟಿಗೆ ಬಂದಾಗ ಜೂಡಿ ಆಚೆ ಪಾರ್ಕ್ ಆಗಿದ್ದ ಅದೇ ವ್ಯಾನ್ ನೋಡ್ತಾಳೆ. ಅವಳು ಮತ್ತೆ ನಿಕ್ ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಹಿಂದಿನ ಬಾಗಿಲಿಂದ ಇವೆಂಟ್ಗೆ ಸ್ನೀಕ್ ಆಗ್ತಾರೆ. ಒಳಗಡೆ ಆ ಜರ್ನಲ್ನ ಒಂದು ಸ್ಪೆಷಲ್ ಡಿಸ್ಪ್ಲೇಯಲ್ಲಿ ಇಟ್ಟಿರ್ತಾರೆ. ನಿಕ್ ತನ್ನ ಶಾಣ್ಯ ಐಡಿಯಾಗಳಿಂದ ಅವರನ್ನ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಜೂಡಿ ಜರ್ನಲ್ ಮುಟ್ಟೋಕೆ ಹೋದಾಗ ಸಡನ್ ಆಗಿ ಚೀಫ್ ಬೋಗೋ ಎಂಟ್ರಿ ಕೊಡ್ತಾನೆ. ಇದ್ರಿಂದ ಅವಳು ಹೊಪ್ಪರ್ಗೆ ತಗುಲ್ತಾಳೆ. ನಿಕ್ ಜಾರಿ ಬಿದ್ದು ಹಾವಿನ ಚರ್ಮದ ಹತ್ತಿರ ಬೀಳ್ತಾನೆ. ಅವನು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆಯೇ ಚೀಫ್ ಬೋಗೋ ಅವನನ್ನ ಹಿಡ್ಕೊಳ್ತಾನೆ. ಜೂಡಿ ಇದನ್ನ ನೋಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಹಾವು ಸ್ಟೇಜ್ ಮೇಲೆ ಜಂಪ್ ಮಾಡಿ ಇಡೀ ಪಾರ್ಟಿಯನ್ನ ಗೊಂದಲಮಯ ಮಾಡುತ್ತೆ. ಆ ಹಾವು ಮಿಲ್ಟನ್ ಲಿಂಕ್ಸ್ಲಿ ಮೇಲೆ ಅಟ್ಯಾಕ್ ಮಾಡಿ ಜರ್ನಲ್ ಕದ್ದು ಓಡ್ತಾನೆ. ಜೂಡಿ ಬಿಲ್ಡಿಂಗ್ ಇಡೀ ಅವನನ್ನ ಚೇಸ್ ಮಾಡ್ತಾಳೆ. ಆ ಹಾವು ಮಿಲ್ಟನ್ ಸಹಾಯದಿಂದ ಜರ್ನಲ್ ಕೇಸ್ ಓಪನ್ ಮಾಡೋಕೆ ಸಕ್ಸಸ್ ಆಗ್ತಾನೆ. ಜೂಡಿ ಅವನನ್ನ ಹಿಡಿದು ಹಿಂಸೆ ಯಾವುದಕ್ಕೂ ಪರಿಹಾರ ಅಲ್ಲ ಅಂತ ಹೇಳ್ತಾಳೆ. ಆ ಹಾವು ತಾನು ಡೇಂಜರಸ್ ಅಲ್ಲ ಅಂತ ಅವಳಿಗೆ ಹೇಳ್ತಾನೆ. ಲಿಂಕ್ಸ್ಲಿಗಳೇ ರಿಯಲ್ ವಿಲನ್ಸ್ ಮತ್ತೆ ತನ್ನ ಫ್ಯಾಮಿಲಿಯನ್ನು ವಾಪಸ್ ಮನೆಗೆ ಕರ್ಕೊಂಡು ಬರೋಕೆ ಬೇಕಾಗಿರೋ ಸತ್ಯ ಈ ಜರ್ನಲ್ನಲ್ಲಿದೆ ಅಂತ ಹೇಳ್ತಾನೆ. ಜೂಡಿ ರಿಪ್ಲೈ ಮಾಡೋಕ್ಕಿಂತ ಮುಂಚೆ ನಿಕ್ ಆ ಹಾವನ್ನ ನಾಕ್ಔಟ್ ಮಾಡ್ತಾನೆ. ಲಿಂಕ್ಸ್ಲಿಗಳು ಬಂದು ಪೊಲೀಸರಿಗೆ ಹಾವನ್ನ ಮುಗಿಸಿಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಜೂಡಿಗೆ ಏನೋ ತಪ್ಪಾಗ್ತಿದೆ ಅಂತ ಅನ್ಸುತ್ತೆ. ಅವಳು ಮತ್ತೆ ನಿಕ್ ಅವನನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಹಾವು ಎದ್ದು ಆಕ್ಸಿಡೆಂಟಲ್ ಆಗಿ ಚೀಫ್ ಬೋಗೋಗೆ ಕಚ್ಚಿಬಿಡ್ತಾನೆ. ಪೊಲೀಸರು ನುಗ್ಗಿದಾಗ ಹಾವನ್ನ ಬಾಲ್ಕನಿಯಿಂದ ಕೆಳಗೆ ತಳ್ಳಿ ಒಬ್ಬ ಬೈಕರ್ ಕಿಡ್ನ್ಯಾಪ್ ಮಾಡ್ತಾನೆ. ಪೊಲೀಸರು ಜೂಡಿ ಮತ್ತೆ ನಿಕ್ ಅವನಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅಕ್ಯೂಸ್ ಮಾಡ್ತಾರೆ. ಜೂಡಿ ಜರ್ನಲ್ ಹಿಡ್ಕೊಳ್ತಾಳೆ. ಅವಳು ಮತ್ತೆ ನಿಕ್ ಎಸ್ಕೇಪ್ ಆಗೋಕೆ ಮಂಜಿನ ಸ್ಲೋಪ್ನಲ್ಲಿ ಸ್ಲೈಡ್ ಆಗಿ ಕೆಳಗೆ ಬಿದ್ದು ಮಿಸ್ಟರ್ ಬಿಗ್ ಕಾರ್ಗೆ ಗುದ್ದುತ್ತಾರೆ. ಮಿಸ್ಟರ್ ಬಿಗ್ ಅವರನ್ನ ಹಿಡ್ಕೊಳ್ತಾನೆ. ಕೆಲವೇ ಹೊತ್ತಲ್ಲಿ ಜೂಡಿ ಮತ್ತೆ ನಿಕ್ ಹಾವಿಗೆ ಹೆಲ್ಪ್ ಮಾಡಿದ್ರು ಅಂತ ಎಲ್ಲೆಡೆ ನ್ಯೂಸ್ ಸ್ಪ್ರೆಡ್ ಆಗಿ ಇವ್ರನ್ನ ವಾಂಟೆಡ್ ಕ್ರಿಮಿನಲ್ಸ್ ಮಾಡ್ತಾರೆ. ಚೀಫ್ ಬೋಗೋಗೆ ವಿಷದ ಆಂಟಿಡೋಟ್ ಸಿಗುತ್ತೆ. ಇನ್ನೊಂದ್ ಕಡೆ ಮಿಲ್ಟನ್ ಮತ್ತೆ ಅವನ ಸಿಬ್ಲಿಂಗ್ಸ್ ಮೇಯರ್ ಮೇಲೆ ಪ್ರೆಷರ್ ಹಾಕಿ ಜೂಡಿ ನಿಕ್ ಮತ್ತೆ ಆ ಹಾವನ್ನ ಮುಗಿಸಿ ಜರ್ನಲ್ ಸುಟ್ಟು ಹಾಕೋಕೆ ಡಿಮ್ಯಾಂಡ್ ಮಾಡ್ತಾರೆ. ಮೇಯರ್ ಯೋಚನೆ ಮಾಡಿದಾಗ ಅವನನ್ನ ಹುದ್ದೆಯಿಂದ ತೆಗೆದುಹಾಕ್ತೀವಿ ಅಂತ ಬೆದರಿಕೆ ಹಾಕಿ ಪೊಲೀಸರು ಮೂವರನ್ನು ಬೆನ್ನಟ್ಟುವಂತೆ ಮಾಡ್ತಾರೆ. ಮಿಸ್ಟರ್ ಬಿಗ್ ಜೂಡಿ ಮತ್ತೆ ನಿಕ್ನ ಒಂದು ವೇರ್ಹೌಸ್ಗೆ ಕರ್ಕೊಂಡು ಹೋಗಿ ಹೊಸ ಐಡೆಂಟಿಟಿ ಮತ್ತೆ ಎಸ್ಕೇಪ್ ಆಗೋಕೆ ಕಾರ್ ಕೊಡ್ತಾನೆ. ಜೂಡಿ ಲಿಂಕ್ಸ್ಲಿಗಳ ಸುಳ್ಳುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಿಸ್ಟರ್ ಬಿಗ್ ಅವರು ಫುಲ್ ಪವರ್ಫುಲ್, ಅವರ ಸಹವಾಸ ಬೇಡ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಜೂಡಿ ಹಾವನ್ನ ಕಾಪಾಡಿ ಜರ್ನಲ್ನಲ್ಲಿರೋ ಸತ್ಯ ಬಯಲು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಫ್ರೂ ನಿಬ್ಬಲ್ ಹತ್ರ ಹೆಲ್ಪ್ ಕೇಳೋಕೆ ಸಜೆಸ್ಟ್ ಮಾಡ್ತಾಳೆ.
ನಿಬ್ಬಲ್ ತಕ್ಷಣ ಬಂದು ಅವರ ಜೊತೆ ಸೇರೋಕೆ ಒಪ್ಕೊಳ್ತಾಳೆ. ಅವಳು ಜೂಡಿ ಮತ್ತೆ ನಿಕ್ನ ಮಾಶ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹಲ್ಲಿಗಳಂತ ಸರೀಸೃಪಗಳು ಜೂಟೋಪಿಯಾದಿಂದ ದೂರವಾಗಿ ಈಗ ವಾಸ ಮಾಡ್ತಿರ್ತಾವೆ. ಆಮೇಲೆ ಅವಳು ಅವರನ್ನ ಒಂದು ಹಳೆಯ ಹಡಗಿನಲ್ಲಿರೋ ಸೀಕ್ರೆಟ್ ರೆಪ್ಟೈಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಪೊಲೀಸರು ಇವರನ್ನ ಹುಡುಕುತ್ತಾ ಅಲ್ಲಿಗೆ ಬರ್ತಾರೆ. ಒಂದು ಸೀಕ್ರೆಟ್ ಡೋರ್ ಓಪನ್ ಆಗಿ ರೆಪ್ಟೈಲ್ಗಳ ಅಡಗುದಾಣ ಕಾಣಿಸುತ್ತೆ. ನಿಕ್ ಅಲ್ಲಿರೋ ರೆಪ್ಟೈಲ್ಗಳನ್ನ ನೋಡಿ ಹೆದರಿ ಹಿಂದೆ ಜರಿತಾನೆ. ನಿಬ್ಬಲ್ ಅವರನ್ನ ಜೀಸಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾಳೆ. ಜೀಸಸ್ ಜರ್ನಲ್ ನೋಡಿ ಇದರಲ್ಲಿರೋ ಸತ್ಯಗಳನ್ನ ರೆಪ್ಟೈಲ್ಗಳ ಹೀಟ್ ವಿಷನ್ ಬಳಸಿ ಮಾತ್ರ ಓದೋಕೆ ಸಾಧ್ಯ ಅಂತ ಹೇಳ್ತಾನೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಟೂರಿಸ್ಟ್ ಸತ್ತಿದ್ದಕ್ಕೆ ರೆಪ್ಟೈಲ್ಗಳ ಮೇಲೆ ಬ್ಲೇಮ್ ಹಾಕಿ ಅವರನ್ನ ಹೊರಹಾಕಿದ್ದು, ಇದರಿಂದ ಲಿಂಕ್ಸ್ಲಿಗಳು ಅವರ ಜಾಗ ಆಕ್ರಮಿಸಿಕೊಂಡಿದ್ದು ಎಲ್ಲವನ್ನೂ ಹೇಳ್ತಾನೆ. ಈಗ ಮತ್ತೆ ರೆಪ್ಟೈಲ್ಗಳನ್ನ ಆಚೆ ಹಾಕೋ ಡೇಂಜರ್ ಇದೆ. ಇವರು ಇನ್ನೂ ವಿಷಯ ಕಲ್ತುಕೊಳ್ಳೋಕ್ಕಿಂತ ಮುಂಚೆಯೇ ಪೊಲೀಸರು ಹಡಗಿನ ಒಳಗೆ ಬರ್ತಾರೆ. ಜೀಸಸ್ ಬೇಗನೆ ಜೂಡಿ ಮತ್ತೆ ನಿಕ್ನ ಒಂದು ಸೀಕ್ರೆಟ್ ಎಸ್ಕೇಪ್ ಟನಲ್ ಮೂಲಕ ಕರ್ಕೊಂಡು ಹೋಗ್ತಾನೆ. ದಿಢೀರ್ ಅಂತ ಗ್ಯಾರಿ ಅನ್ನೋ ಹಾವು ಜರ್ನಲ್ ತಗೊಂಡು ಓಡ್ತಾನೆ. ಜೂಡಿ ಒಂದು ಸಣ್ಣ ಬೋಟ್ನಲ್ಲಿ ಗ್ಯಾರಿನ ಚೇಸ್ ಮಾಡ್ತಾಳೆ. ನಿಕ್ ಅವರನ್ನ ಕಮಾಡೋಕೆ ಟ್ರೈ ಮಾಡ್ತಾನೆ. ಪೊಲೀಸರು ನೀರಲ್ಲೇ ಅವರನ್ನ ಫಾಲೋ ಮಾಡ್ತಾರೆ. ಮೂವರು ದೊಡ್ಡ ಡ್ರೈನೇಜ್ ಪೈಪ್ಗಳ ಒಳಗೆ ಎಳೆದುಕೊಂಡು ಹೋಗಿ ಉಸಿರಾಡೋಕೆ ಕಷ್ಟಪಡ್ತಾರೆ. ಜೂಡಿ ಗ್ಯಾರಿನ ಹತ್ತಿರ ತಲುಪೋ ಅಷ್ಟರಲ್ಲಿ ಪ್ರಜ್ಞೆ ತಪ್ಪಿಬೀಳ್ತಾಳೆ. ನಿಕ್ ಜೂಡಿ ಮತ್ತೆ ಗ್ಯಾರಿ ಇಬ್ರನ್ನೂ ಸೇವ್ ಮಾಡ್ತಾನೆ. ಆಮೇಲೆ ಜೂಡಿಗೆ ಪೈಪ್ ಒಳಗಡೆ ಒಂದು ಬ್ಯಾಗ್ ಸಿಗುತ್ತೆ. ಅದ್ರಲ್ಲಿ ಕವರ್ ಮೇಲೆ ಹೂವು ಇರೋ ಪುಸ್ತಕ ಇರುತ್ತೆ. ಇಬ್ಬರು ಮೇಕೆಗಳು ಬಂದು ಆ ಹೂವು ಹನಿಮೂನ್ ಲಾಡ್ಜ್ ಹತ್ತಿರ ಇರೋ ಬೆಟ್ಟದಲ್ಲೇ ಬೆಳೆಯೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಜೂಡಿ ಮತ್ತೆ ನಿಕ್ ಹಗ್ಗ ಬಳಸಿ ಬೆಟ್ಟ ಹತ್ತುತ್ತಾರೆ. ನಿಕ್ ಇಡೀ ದಾರಿ ಕಂಪ್ಲೈಂಟ್ ಮಾಡ್ತಾ ಜೂಡಿ ಧ್ವನಿಯ ರೆಕಾರ್ಡಿಂಗ್ಸ್ ಬಳಸಿ ಅವಳನ್ನ ಟೀಸ್ ಮಾಡ್ತಾನೆ. ಇವರ ರೆಕಾರ್ಡರ್ ಜಾರಿ ಒಡೆದು ಹೋಗುತ್ತೆ. ಪೊಲೀಸರು ಬರೋ ಟೈಮ್ಗೆ ಇವರು ಲಾಡ್ಜ್ ತಲುಪ್ತಾರೆ. ಪೊಲೀಸರು ಆ ಒಡೆದ ರೆಕಾರ್ಡರ್ ನೋಡಿ ಜೂಡಿ ಮತ್ತೆ ನಿಕ್ ಹತ್ತಿರದಲ್ಲೇ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ಲಾಡ್ಜ್ ಒಳಗಡೆ ಜೂಡಿಗೆ ಹಾವಿನ ಚರ್ಮದ ಪೀಸ್ಗಳು ಸಿಗುತ್ತವೆ. ನಿಕ್ ಬಾಲ್ಕನಿಯಿಂದ ಕೆಳಗೆ ಬೀಳೋಕೆ ಹೋಗಿ ಪೊಲೀಸರು ಹತ್ತಿರ ಬರ್ತಿದ್ದಾರೆ ಅಂತ ಅವಳಿಗೆ ಎಚ್ಚರಿಸ್ತಾನೆ. ಜೂಡಿಗೆ ಎಬೆನೆಜರ್ ಲಿಂಕ್ಸ್ಲಿಯ ಟೆಂಡ್ರಾಟೌನ್ ಎಕ್ಸ್ಪ್ಯಾಂಡ್ ಮಾಡೋ ಪ್ಲಾನ್ ಇರೋ ಹಳೆ ನ್ಯೂಸ್ ಪೇಪರ್ ಸಿಗುತ್ತೆ. ಜೊತೆಗೆ ರೆಪ್ಟೈಲ್ಗಳಿಗೂ ಮುಂಚೆ ಸ್ವಂತ ಏರಿಯಾಗಳಿದ್ವು ಅಂತ ಅವಳು ಕಂಡುಹಿಡಿತಾಳೆ. ಸಡನ್ ಆಗಿ ಪೊಲೀಸರು ಲಾಡ್ಜ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮನೆ ಇಬ್ಬಾಗ ಆಗುತ್ತೆ. ನಿಕ್ ಸಿಕ್ಕಿಬೀಳ್ತಾನೆ. ಜೂಡಿ ಒಡೆದ ಮರದ ತುಂಡಿನ ಮೇಲೆ ತೇಲಿಕೊಂಡು ಹೋಗ್ತಾಳೆ. ಪ್ಯೂಬರ್ಟ್ ಮತ್ತೆ ಗ್ಯಾರಿ ಅವಳನ್ನ ಕಾಪಾಡ್ತಾರೆ. ಪೊಲೀಸರು ಜೂಡಿ ಮೇಲೆ ಡಾಟ್ ಶೂಟ್ ಮಾಡ್ತಾರೆ. ಆದ್ರೆ ಮನೆ ಕುಸಿಯುವಾಗ ಗ್ಯಾರಿ ಅವಳನ್ನ ಹಿಡಿದು ಎಸ್ಕೇಪ್ ಆಗ್ತಾನೆ. ಇನ್ನೊಂದ್ ಕಡೆ ಪೊಲೀಸರು ನಿಕ್ನ ಕ್ವೆಶ್ಚನ್ ಮಾಡ್ತಾರೆ. ಆದ್ರೆ ಅವನು ಮಾತನಾಡೋಕೆ ನಿರಾಕರಿಸಿದ್ದಕ್ಕೆ ಅವನನ್ನ ಲಾಕಪ್ನಲ್ಲಿ ಹಾಕ್ತಾರೆ. ಮಿಲ್ಟನ್ ಮಾಶ್ ಮಾರ್ಕೆಟ್ಗೂ ಎಕ್ಸ್ಪ್ಯಾಂಡ್ ಮಾಡೋಕೆ ಪೊಲೀಸರಿಗೆ ಆರ್ಡರ್ ಮಾಡ್ತಾನೆ. ಹಾಗೆ ಜೂಡಿ ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡು ನಿಕ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ. ಕಿಟ್ಟಿ ಪ್ಯೂಬರ್ಟ್ನ ಫರ್ ಪ್ರೂಫ್ ಆಗಿ ತರ್ತಾಳೆ. ಮಿಲ್ಟನ್ ಅವನನ್ನ ಬೇಟೆಯಾಡೋಕೆ ಆರ್ಡರ್ ಮಾಡ್ತಾನೆ. ಗ್ಯಾರಿ ಮುಂಚೆ ನುಂಗಿದ್ದ ಜರ್ನಲ್ನ ವಾಂತಿ ಮಾಡಿ ಆಚೆ ತೆಗಿತಾನೆ. ಇವರು ಪ್ಯೂಬರ್ಟ್ ಅಡಗುದಾಣ ತಲುಪ್ತಾರೆ. ಅಲ್ಲಿ ಅವನು ಗ್ಯಾರಿಯ ಲೆಟರ್ ಓದಿದ್ಮೇಲೆ ಅವನಿಗೆ ಸೀಕ್ರೆಟ್ ಆಗಿ ಹೆಲ್ಪ್ ಮಾಡಿದ್ದಾಗಿ ಹೇಳ್ತಾನೆ. ರೆಪ್ಟೈಲ್ಗಳ ಸತ್ಯ ಬಯಲು ಮಾಡೋಕೆ ಅವನು ಡಾಕ್ಯುಮೆಂಟ್ ಸ್ಮಗಲ್ ಮಾಡಿರ್ತಾನೆ. ಜರ್ನಲ್ನಲ್ಲಿರೋ ಸೀಕ್ರೆಟ್ ಬರವಣಿಗೆಯನ್ನ ಗ್ಯಾರಿ ತನ್ನ ಹೀಟ್ ವಿಷನ್ ಬಳಸಿ ಓದಲಿ ಅಂತ ಇವರು ಬೆಂಕಿ ಹಾಕ್ತಾರೆ. ಸತ್ಯ ಬಯಲಾಗುತ್ತೆ. ಗ್ಯಾರಿಯ ಮುತ್ತಜ್ಜಿ ಜೂಟೋಪಿಯಾ ಮತ್ತೆ ವೆದರ್ ವಾಲ್ನ ನಿಜವಾದ ಕ್ರಿಯೇಟರ್ ಆಗಿದ್ರು. ಅವಳು ಎಬೆನೆಜರ್ ಜೊತೆ ವರ್ಕ್ ಮಾಡಿದ್ದಳು. ಆದ್ರೆ ಅವನು ಜರ್ನಲ್ನಲ್ಲಿ ಅವಳ ಹೆಸರು ತೆಗೆದು ತನ್ನ ಹೆಸರು ಹಾಕಿ ಐಡಿಯಾ ಕದ್ದಿದ್ದ. ಆಗ್ನೆಸ್ಲ ಕೆಲಸದಾಕೆ ಇದನ್ನ ಕಂಡುಹಿಡಿದಾಗ ಅವಳಿಗೆ ವಿಷ ಹಾಕಿ ಕೊಂದಿದ್ರು. ಯಾರಿಗೂ ಸತ್ಯ ಗೊತ್ತಾಗಬಾರದು ಅಂತ ಎಬೆನೆಜರ್ ರೆಪ್ಟೈಲ್ಗಳ ಬಗ್ಗೆ ಸುಳ್ಳು ಹರಡಿ ನಗರದಿಂದ ಆಚೆ ಹಾಕಿದ್ದ. ಆದ್ರೆ ಗ್ಯಾರಿಯ ಫ್ಯಾಮಿಲಿ ಹತ್ರ ಒರಿಜಿನಲ್ ಪೇಟೆಂಟ್ ಇತ್ತು. ಆಮೇಲೆ ರೆಪ್ಟೈಲ್ಗಳನ್ನ ಬಲವಂತವಾಗಿ ಎಲ್ಲಿ ಇರಿಸಲಾಗಿತ್ತು ಅಂತ ಗ್ಯಾರಿ ಕಂಡುಹಿಡಿತಾನೆ. ಜೂಡಿ ಅವನಿಗೆ ಒಂದು ಟವರ್ ಇರೋ ಫೋಟೋ ತೋರಿಸ್ತಾಳೆ. ಅವರಿಬ್ಬರು ರೆಪ್ಟೈಲ್ ಏರಿಯಾಗೆ ಪವರ್ ವಾಪಸ್ ತರಬೇಕು ಮತ್ತೆ ಆಗ್ನೆಸ್ ಮನೆ ಹಾಗೆ ಒರಿಜಿನಲ್ ಪೇಟೆಂಟ್ ಹುಡುಕಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇತ್ತ ಮಿಲ್ಟನ್ ಸೀಕ್ರೆಟ್ ಆಗಿ ಜೂಡಿ ಫೋನ್ ಮುಖಾಂತರ ಅವಳನ್ನ ಟ್ರ್ಯಾಕ್ ಮಾಡ್ತಿರ್ತಾನೆ. ನಿಕ್ ಜೈಲ್ನಲ್ಲಿ ಕೂತಿದ್ದಾಗ ನಿಬ್ಬಲ್ನ ಭೇಟಿಯಾಗ್ತಾನೆ. ಅವಳು ಕೀ ಮಾಡಿ ಅವನನ್ನ ಎಸ್ಕೇಪ್ ಮಾಡೋಕೆ ಹೆಲ್ಪ್ ಮಾಡ್ತಾಳೆ. ಪೊಲೀಸ್ ಅಲಾರಾಂ ಬಾರಿಸುತ್ತೆ. ನಿಕ್ ಮತ್ತೆ ನಿಬ್ಬಲ್ ಹೊರಗೆ ಹೋಗೋ ದಾರಿ ಹುಡುಕ್ತಿರುವಾಗ ಆಕಸ್ಮಿಕವಾಗಿ ಪ್ರಿಸನ್ ಗೇಟ್ಸ್ ಓಪನ್ ಆಗಿ ಎಲ್ಲಾ ಕೈದಿಗಳು ಫ್ರೀ ಆಗ್ತಾರೆ. ಪ್ರಾಣಿಗಳು ಪೊಲೀಸ್ ಕಾರ್ಗಳನ್ನ ಕದ್ದು ಓಡಿ ಹೋಗಿ ಗೊಂದಲ ಸೃಷ್ಟಿಯಾಗುತ್ತೆ. ನಿಕ್ ಫಾಸ್ಟ್ ಡ್ರೈವರ್ ಇರೋ ಕಾರು ಹತ್ತುತ್ನೆ. ಆಮೇಲೆ ನೋಡಿದ್ರೆ ಅದು ಫ್ಲ್ಯಾಶ್. ಬೆಲ್ವೆದರ್ ಕೂಡ ಎಸ್ಕೇಪ್ ಆಗೋಕೆ ಸಕ್ಸಸ್ ಆಗ್ತಾಳೆ. ಇತ್ತ ಜೂಡಿ ಮತ್ತೆ ಮಿಕ್ಕವರು ವೆದರ್ ವಾಲ್ ಕಡೆ ಹೋಗ್ತಾರೆ. ಜೂಡಿ ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸಣ್ಣ ಆಕ್ಸೆಸ್ ಡೋರ್ ಮೂಲಕ ಒಳಗಡೆ ಹೋಗಿ ಮೇನ್ ಸ್ವಿಚ್ ಹುಡುಕಿ ಟವರ್ಗೆ ಪವರ್ ಕೊಡ್ಬೇಕು. ಅದಾದ್ಮೇಲೆ ಪೇಟೆಂಟ್ ಹುಡುಕಬೇಕು. ಅದೇ ಟೈಮ್ಗೆ ನಿಕ್ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಜೂಡಿನ ಟ್ರ್ಯಾಕ್ ಮಾಡೋಕೆ ಹೇಳ್ತಾನೆ. ಪೊಲೀಸರು ಬರೋ ಟೈಮ್ಗೆ ಜೂಡಿ ಮತ್ತೆ ಅವಳ ಗ್ರೂಪ್ ವೆದರ್ ವಾಲ್ ತಲುಪ್ತಾರೆ. ಪೊಲೀಸರು ಅವಳ ಫೋನ್ ಬಳಸಿ ಟ್ರ್ಯಾಕ್ ಮಾಡಿರ್ತಾರೆ. ಜೂಡಿ ಬೇಗನೆ ಫೋನ್ ಹೊಡೆದು ಹಾಕಿ ಅವರನ್ನ ತಡೀತಾಳೆ. ಆ ಗ್ರೂಪ್ ಬರ್ನಿಂಗ್ ಮ್ಯಾಮಲ್ ಫೆಸ್ಟಿವಲ್ನಲ್ಲಿ ಓಡ್ತಾರೆ. ಪೊಲೀಸರು ಅವರನ್ನ ಚೇಸ್ ಮಾಡ್ತಾರೆ. ಜೂಡಿಗೆ ಗೆಜೆಲ್ ಸಿಗ್ತಾಳೆ. ಅವಳು ಇವರಿಗೆ ಹೆಲ್ಪ್ ಮಾಡಿ ಜೀಬ್ರಾ ಪೊಲೀಸರನ್ನ ಫೈಟ್ ಮಾಡಿ ತಡೀತಾಳೆ. ಜೂಡಿ ವೆದರ್ ವಾಲ್ ಆಕ್ಸೆಸ್ ಡೋರ್ ಹತ್ರ ಇದ್ದಾಳೆ ಅಂತ ನಿಕ್ಗೆ ಗೊತ್ತಾಗುತ್ತೆ. ಲಿಂಕ್ಸ್ಲಿಗಳಿಗೂ ಇದು ಗೊತ್ತಾಗಿ ಟ್ರ್ಯಾಂಕ್ವಿಲೈಸರ್ ಡಾಟ್ಸ್ ಶೂಟ್ ಮಾಡಿ ಅವರನ್ನ ತಡೆಯಿರಿ ಅಂತ ಪೊಲೀಸರಿಗೆ ಆರ್ಡರ್ ಮಾಡ್ತಾರೆ. ಜೂಡಿ ಮತ್ತೆ ಅವಳ ಗ್ರೂಪ್ ಡೋರ್ ಕಡೆ ಓಡ್ತಿರುವಾಗ ಡಾಟ್ಸ್ ಎಲ್ಲ ಕಡೆ ಹಾರ್ತವೆ. ಜೂಡಿ ಪ್ಯೂಬರ್ಟ್ಗೆ ಶೀಲ್ಡ್ ಆಗೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಸಡನ್ ಆಗಿ ಫ್ಲ್ಯಾಶ್ನ ಸ್ಪೀಡ್ ಕಾರ್ನಲ್ಲಿ ನಿಕ್ ಬಂದು ಅವರನ್ನ ಕಾಪಾಡ್ತಾನೆ.
ಜೂಡಿ ಮತ್ತೆ ಮಿಕ್ಕವರು ವಾಲ್ ಒಳಗಡೆ ಹೋಗ್ತಾರೆ, ಆದ್ರೆ ನಿಕ್ ಮಾತ್ರ ಸದ್ಯಕ್ಕೆ ಆಚೆನೆ ಉಳ್ಕೊಳ್ತಾನೆ. ಒಳಗಡೆ ಜೂಡಿಗೆ ಟೆಂಡ್ರಾಟೌನ್ ವೆದರ್ ಕಂಟ್ರೋಲ್ ಮಾಡೋ ಡೋರ್ ಸಿಗುತ್ತೆ. ಅವಳು ಸ್ವಿಚ್ ಆನ್ ಮಾಡಿ ಹಿಮದಲ್ಲಿ ಹೂತು ಹೋದ ಟವರ್ ಹುಡುಕೋಕೆ ಶುರು ಮಾಡ್ತಾಳೆ. ಕೊನೆಗೆ ಅವರಿಗೆ ಅದು ಸಿಗುತ್ತೆ. ಸಿಸಿಟಿವಿ ಸ್ಕ್ರೀನ್ನಲ್ಲಿ ಜೂಡಿ ಆಚೆ ಇರೋ ನಿಕ್ನ ನೋಡಿ ಹೆಲ್ಪ್ ಮಾಡೋಕೆ ರೆಡಿಯಾಗ್ತಾಳೆ, ಆದ್ರೆ ನಿಬ್ಬಲ್ ನಿಕ್ನ ಒಳಗಡೆ ಕರ್ಕೊಳ್ಳೋಕೆ ಸಕ್ಸಸ್ ಆಗ್ತಾಳೆ. ಆಮೇಲೆ ಪ್ಯೂಬರ್ಟ್ ಜೂಡಿಗೆ ವಿಷ ಇಂಜೆಕ್ಟ್ ಮಾಡಿ ಗ್ಯಾರಿನ ಮಂಜುಗಡ್ಡೆ ಚೇಂಬರ್ಗೆ ತಳ್ಳಿ ಡ್ರಾ ಮಾಡ್ತಾನೆ. ತನ್ನ ಫ್ಯಾಮಿಲಿ ಸೀಕ್ರೆಟ್ ಕಾಪಾಡಿದ್ರೆ ತನ್ನ ಫ್ಯಾಮಿಲಿ ತನಗೆ ವ್ಯಾಲ್ಯೂ ಕೊಡುತ್ತೆ ಅಂತ ಅವನು ಜೂಡಿಗೆ ಹೇಳ್ತಾನೆ. ವಿಷದಿಂದ ವೀಕ್ ಆಗ್ತಿರೋ ಜೂಡಿ ಮತ್ತೆ ಗ್ಯಾರಿ ಒದ್ದಾಡ್ತಾರೆ. ಇತ್ತ ನಿಕ್ ಫ್ರೀಜಿಂಗ್ ಹಾಲ್ವೆಗಳಲ್ಲಿ ಹುಡುಕ್ತಾ ಇರ್ತಾನೆ. ಪ್ಯೂಬರ್ಟ್ ನಿಬ್ಬಲ್ ಅನ್ನ ಹುಡುಕಿ ಅವಳಿಗೂ ಇಂಜೆಕ್ಟ್ ಮಾಡ್ತಾನೆ. ಜೂಡಿ ಇದನ್ನೆಲ್ಲ ಸಿಸಿಟಿವಿ ಸ್ಕ್ರೀನ್ಗಳಲ್ಲೇ ಅಸಹಾಯಕಳಾಗಿ ನೋಡಬೇಕಾಗುತ್ತೆ. ನಿಕ್ ಇನ್ನೊಂದು ಐಸಿ ಚೇಂಬರ್ಗೆ ಹೋಗಿ ಆಯುಧಗಳನ್ನು ಹಿಡಿದಿದ್ದ ಪ್ಯೂಬರ್ಟ್ನ ಎದುರಿಸ್ತಾನೆ. ಗ್ಯಾರಿ ಜೂಡಿಗೆ, ನೀನು ನಿಜಕ್ಕೂ ದೊಡ್ಡ ಬದಲಾವಣೆ ಮಾಡಿದ್ದೀಯಾ, ನನ್ನ ಅಜ್ಜಿ ಜೂಟೋಪಿಯಾ ಕ್ರಿಯೇಟ್ ಮಾಡಿದಾಗ ಕಂಡ ಕನಸನ್ನ ನೀನು ನೆರವೇರಿಸ್ತಿದ್ದೀಯಾ ಅಂತ ಹೇಳ್ತಾನೆ. ಗ್ಯಾರಿ ಜೂಡಿ ಹತ್ತಿರ ಬಂದು ಅವಳ ಬಾಡಿ ಹೀಟ್ನಿಂದ ಚೇತರಿಸಿಕೊಳ್ಳೋಕೆ ಟ್ರೈ ಮಾಡ್ತಾನೆ, ಆದ್ರೆ ಜೂಡಿ ಬೇಗನೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಪೊಲೀಸರು ಬಂದು ಗ್ಯಾರಿನ ಸುತ್ತುವರಿಯುತ್ತಾರೆ. ನಿಕ್ ಮತ್ತೆ ಗ್ಯಾರಿ ತಿರುಗಿ ಬೀಳ್ತಾರೆ, ಆದ್ರೆ ಅವರಿಗೆ ಪೊಲೀಸರನ್ನ ತಡೆಯೋಕೆ ಆಗಲ್ಲ. ಈ ಗಲಾಟೆಯಲ್ಲಿ ಪ್ಯೂಬರ್ಟ್ ಬ್ಯಾಗ್ ಒಳಗಡೆ ಇರೋ ಆಂಟಿಡೋಟ್ ಗ್ಯಾರಿ ಕಣ್ಣಿಗೆ ಬೀಳುತ್ತೆ. ಆಂಟಿಡೋಟ್ ತಗೊಂಡು ಬಾ ಅಂತ ಗ್ಯಾರಿ ನಿಕ್ಗೆ ಬೇಡ್ಕೊಳ್ತಾನೆ. ಆ ಆಂಟಿಡೋಟ್ ಬಾಟಲಿ ಅಂಚಿನ ಕಡೆ ಜಾರಿ ಹೋಗೋಕೆ ಶುರುವಾಗುತ್ತೆ. ತಾನು ಕೆಳಗೆ ಬೀಳೋ ರಿಸ್ಕ್ ಇದ್ದರೂ ನಿಕ್ ಆಂಟಿಡೋಟ್ ಅನ್ನು ಗ್ಯಾರಿಗೆ ಎಸೆಯುತ್ತಾನೆ. ಗ್ಯಾರಿ ಜೂಡಿಗೆ ಆಂಟಿಡೋಟ್ ಇಂಜೆಕ್ಟ್ ಮಾಡ್ತಾನೆ. ಅವಳು ಎಚ್ಚರಗೊಳ್ತಾಳೆ. ಅವರ ಕೆಳಗಿರೋ ಮಂಜಿನ ನೆಲ ಒಡೆದು ಹೋಗುತ್ತೆ. ನಿಕ್ ಕೆಳಗೆ ಬೀಳೋಕೆ ಶುರು ಮಾಡ್ತಾನೆ. ಜೂಡಿ ವೇಗವಾಗಿ ಓಡಿಬಂದು ಸರಿಯಾದ ಸಮಯಕ್ಕೆ ಅವನನ್ನ ಹಿಡ್ಕೊಳ್ತಾಳೆ, ಆದರೆ ಪ್ಯೂಬರ್ಟ್ ಕೆಳಗಿರೋ ಕತ್ತಲಲ್ಲಿ ಬಿದ್ದು ಹೋಗ್ತಾನೆ. ಜೂಡಿ ಮತ್ತೆ ನಿಕ್ ಹಗ್ ಮಾಡ್ಕೊಳ್ತಾರೆ. ಕೊನೆಗೂ ನಿಕ್ ತಾವಿಬ್ಬರು ಬೇರೆ ಬೇರೆ ಅನ್ನೋದು ತನಗೆ ಮ್ಯಾಟರ್ ಆಗಲ್ಲ ಅಂತ ಒಪ್ಕೊಳ್ತಾನೆ. ಆಚೆ ಹೇಳೋಕೆ ಕಷ್ಟಾದ್ರೂ ತನಗೆ ಅವಳ ಮೇಲೆ ಕಾಳಜಿ ಇದೆ ಅಂತ ಹೇಳ್ತಾನೆ. ಆದ್ರೆ ಇವರ ಮೊಮೆಂಟ್ ಮುಗಿಯೋಕ್ಕಿಂತ ಮುಂಚೆ ಪ್ಯೂಬರ್ಟ್ ಸ್ನೋಮೊಬೈಲ್ನಲ್ಲಿ ಮತ್ತೆ ಬಂದು ಪೇಟೆಂಟ್ ಹಾಳು ಮಾಡೋಕೆ ಸ್ಪೀಡ್ ಆಗಿ ಹೋಗ್ತಾನೆ. ಜೂಡಿ, ನಿಕ್, ನಿಬ್ಬಲ್ ಮತ್ತೆ ಗ್ಯಾರಿ ಅವನನ್ನ ಚೇಸ್ ಮಾಡ್ತಾರೆ. ಎಸ್ಕೇಪ್ ಆಗೋ ಸಮಯದಲ್ಲಿ ಪ್ಯೂಬರ್ಟ್ ತನ್ನ ಅಪ್ಪನಿಗೆ ಕಾಲ್ ಮಾಡಿ ಕದ್ದಿರೋ ಪೇಟೆಂಟ್ ಬಗ್ಗೆ ಎಲ್ಲವನ್ನೂ ಹೇಳ್ತಾನೆ. ಜೂಡಿ ಮತ್ತೆ ನಿಕ್ ಪ್ಯೂಬರ್ಟ್ನ ಚೇಸ್ ಮಾಡ್ತಿರುವಾಗ ನಿಬ್ಬಲ್ ಮತ್ತೆ ಗ್ಯಾರಿ ಲಿಂಕ್ಸ್ಲಿಗಳ ಜೊತೆ ಫೈಟ್ ಮಾಡ್ತಾರೆ. ಟ್ರಕ್ ಬಳಸಿ ಒಂದು ಚಾಣಾಕ್ಷ ಐಡಿಯಾ ಮಾಡಿ ದಪ್ಪ ಪೊದೆಗಳನ್ನ ದಾಟಿ ಅವನ ಹತ್ತಿರ ತಲುಪ್ತಾರೆ. ಜೂಡಿ ಪ್ಯೂಬರ್ಟ್ ಮೇಲೆ ಹಾರ್ತಾಳೆ, ಆದ್ರೆ ಅವನು ತುಂಬಾ ಸ್ಟ್ರಾಂಗ್ ಆಗಿದ್ದು ನಿಬ್ಬಲ್ ಮತ್ತೆ ಗ್ಯಾರಿ ಹೆಲ್ಪ್ಗೆ ಬರೋವರೆಗೂ ಜೂಡಿ ಮತ್ತೆ ನಿಕ್ ಇಬ್ರನ್ನೂ ಓವರ್ ಪವರ್ ಮಾಡ್ತಾನೆ. ಎಲ್ಲಾ ಕರಪ್ಷನ್ನಿಂದ ಸಾಕಾಗಿ ಹೋದ ಮೇಯರ್ ಲಿಂಕ್ಸ್ಲಿ ಫ್ಯಾಮಿಲಿ ಪ್ಲಾನ್ಸ್ಗೆ ಫುಲ್ ಸ್ಟಾಪ್ ಇಡ್ತಾನೆ. ಪ್ಯೂಬರ್ಟ್ ಅರೆಸ್ಟ್ ಆಗ್ತಾನೆ. ಆಮೇಲೆ ಗ್ಯಾರಿ ಮತ್ತೆ ಮಿಕ್ಕವರು ಸೀಕ್ರೆಟ್ ರೆಪ್ಟೈಲ್ ಟೌನ್ಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಗ್ಯಾರಿಯ ಅಜ್ಜಿಯ ಹಳೆ ಮನೆ ಅವರಿಗೆ ಸಿಗುತ್ತೆ. ಒಳಗಡೆ ಗ್ಯಾರಿ ಒಂದು ಸಣ್ಣ ಬಾಕ್ಸ್ ಓಪನ್ ಮಾಡಿ ನಿಜವಾದ ಒರಿಜಿನಲ್ ಪೇಟೆಂಟ್ ಕಂಡುಹಿಡಿತಾನೆ. ಲಿಂಕ್ಸ್ಲಿ ಫ್ಯಾಮಿಲಿ ಸುಳ್ಳುಗಳನ್ನ ಬಯಲು ಮಾಡಿದ್ದಕ್ಕೆ ಜೂಡಿ, ನಿಕ್, ಗ್ಯಾರಿ ಮತ್ತೆ ನಿಬ್ಬಲ್ಗೆ ಫುಲ್ ಮೆಚ್ಚುಗೆ ಸಿಗುತ್ತೆ. ರೆಪ್ಟೈಲ್ಗಳು ಮತ್ತೆ ಜೂಟೋಪಿಯಾಗೆ ಬರೋಕೆ ಪರ್ಮಿಷನ್ ಸಿಗುತ್ತೆ. ನಿಕ್ ಜೂಡಿಗೆ ಒಂದು ಹೊಸ ಕ್ಯಾರೆಟ್ ರೆಕಾರ್ಡರ್ ಕೊಟ್ಟು ಸರ್ಪ್ರೈಸ್ ಮಾಡ್ತಾನೆ. ಎಸ್ಕೇಪ್ ಆಗಿರೋ ಬೆಲ್ವೆದರ್ನ ಅರೆಸ್ಟ್ ಮಾಡೋ ಹೊಸ ಮಿಷನ್ಗೆ ಜೂಡಿ ಮತ್ತೆ ನಿಕ್ ರೆಡಿ ಆಗೋದರೊಂದಿಗೆ ಸಿನಿಮಾ ಮುಗಿಯುತ್ತೆ. Please like and subscribe.